ಎರಡನೇ ದಿನವೂ ಮುಂದುವರೆದ ಮ್ಯಾಕ್ಸ್ ಆರ್ಭಟ. ಎರಡನೇ ದಿನದ ಕಲೆಕ್ಷನ್ ಎಷ್ಟು? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವು ಅದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ ಎರಡನೇ ದಿನ ಎಷ್ಟು ಕಲೆಕ್ಷನ್ ಆಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸ್ ಕಮಾಲ್ ಮಾಡ್ತಿದೆ. ಬುಧವಾರ ಚಿತ್ರ ಬಿಡುಗಡೆ ಆದರೂ ಏನೂ ತೊಂದರೆ ಆಗಿಲ್ಲ, ಬದಲಾಗಿ ಒಳ್ಳೆ ಕಲೆಕ್ಷನ್ ಆಗಿದೆ. ಎರಡನೇ ದಿನ ಕಲೆಕ್ಷನ್ನಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ಆದರೆ ಮೂರನೇ ದಿನ ಶುಕ್ರವಾರ ಅಲ್ವೇ, ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಥಿಯೇಟರ್ಗೆ ಬರುವ ಸಾಧ್ಯತೆ ಇದೆ. ಕಾರಣ ಮೌತ್ ಟಾಕ್ ಈಗಾಗಲೇ ಶುರುವಾಗಿದೆ. ವೀಕ್ಷಕರೇ, ಮ್ಯಾಕ್ ಚಿತ್ರ ಮೊದಲ ದಿನ ಕಲೆಕ್ಷನ್ 8.50 ಕೋಟಿ ರೂಪಾಯಿ ಆಗಿದೆ. ಆಕ್ಯುಪೆನ್ಸಿ ಕೂಡ 80%ಕ್ಕೂ ಜಾಸ್ತಿ ಇತ್ತು. ಆದರೆ ಎರಡನೇ ದಿನ ಇದರಲ್ಲಿ ಏರಿಯಾ ವೈಸ್ ಕಡಿಮೆ ಅನ್ನಿಸ್ತಿದೆ. ಕಲೆಕ್ಷನ್ ಲೆಕ್ಕದಲ್ಲೂ ಚೇಂಜಸ್ ಆಗಿದೆ. ವೀಕ್ಷಕರೇ, ಮ್ಯಾಕ್ಸ್ ಮ್ಯಾಜಿಕ್ ಎರಡನೇ ದಿನವೂ ಮುಂದುವರೆದಿದೆ. ಮೊದಲ ದಿನ ಹಾಗೂ ಎರಡನೇ ದಿನ ಲೆಕ್ಕ 12.70 ಕೋಟಿ ರೂಪಾಯಿ ಆಗಿದೆ. ಎರಡನೇ ದಿನಕ್ಕೆ ಇಷ್ಟೊಂದು ಕಲೆಕ್ಷನ್ ಆಗಿರೋದು ವಿಶೇಷವೇ ಅನಿಸುತ್ತಿದೆ. ಯುವೈ ಚಿತ್ರಕ್ಕೆ ಹೋಲಿಸಿದರೆ ಈ ಚಿತ್ರದ ಓಟ ಚೆನ್ನಾಗಿದೆ ಅಂತಲೂ ಅಭಿಪ್ರಾಯ ಪಡಬಹುದು. ಇನ್ನು ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚನ ಅಬ್ಬರ ಜೋರಾಗಿದೆ. ಆ್ಯಕ್ಷನ್ಗಳು ಕಮಾಲ್ ಮಾಡಿವೆ. ಮಾತು ಜಾಸ್ತಿ ಇಲ್ಲ, ಆದರೆ ಹೇಳೋರ ಮಾತುಗಳು ಎಫೆಕ್ಟಿವ್ ಆಗಿವೆ. ಲುಕ್ ಆ್ಯಂಡ್ ಫೀಲ್ ಕೂಡ ಸೂಪರ್ ಅನಿಸುತ್ತಿದೆ. ಪ್ರತಿ ಫ್ರೇಮ್ನಲ್ಲೂ ಸುದೀಪ್ ಚೆನ್ನಾಗಿ ಕಾಣಿಸುತ್ತಾರೆ. ತುಂಬಾನೇ ಸಿಂಪಲ್ ಆಗಿರೋ ಡ್ರೆಸ್ ತೊಟ್ಟಿದ್ದಾರೆ, ಆದರೂ ಕಿಚ್ಚ ಇಲ್ಲಿ ಸಖತ್ತಾಗಿಯೇ ಕಾಣಿಸುತ್ತಾರೆ. ಇನ್ನು ಮ್ಯಾಕ್ಸ್ ಚಿತ್ರದಲ್ಲಿ ವರಲಕ್ಷ್ಮಿ ಶರತ್ಕುಮಾರ್ ಇಲ್ಲಿ ಕಮಾಲ್ ಮಾಡಿದ್ದಾರೆ. ವಿಲನ್ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ಕ್ರೈಮ್ ಇನ್ಸ್ಪೆಕ್ಟರ್ ರೂಪ ಆಗಿಯೇ ಕದರ ತೋರಿಸಿದ್ದಾರೆ. ಮಾತು ಕಡಿಮೆ ಇವೆ, ಆದರೆ ಪ್ಲಾನಿಂಗ್ ಭಯಂಕರವಾಗಿಯೇ ಇವೆ. ಈ ಒಂದು ಪಾತ್ರಕ್ಕೂ ಕಿಚ್ಚನ ಪಾತ್ರಕ್ಕೂ ಮೈಂಡ್ ಗೇಮ್ ಬಲು ಜೋರಾಗಿಯೇ ಇದೆ. ಇನ್ನು ಸಂಯುಕ್ತ ಹೊರನಾಡ್ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆರತಿ ಪಾತ್ರ ಮಾಡಿದ್ದಾರೆ. ಸುಕೃತಾ ವಾಗ್ಲೆ ಪೊಲೀಸ್ ಪಾತ್ರ ಮಾಡಿದ್ದಾರೆ. ಉಗ್ರ ಮಂಜು ಅಬ್ಬರ ಇಲ್ಲಿ ಜೋರಾಗಿಯೇ ಇದೆ. ದಾಸ ಅನ್ನೋ ಪಾತ್ರ ಮೂಲಕ ಇಡೀ ಚಿತ್ರದಲ್ಲಿದ್ದಾರೆ. ಇನ್ನು ವೀಕ್ಷಕರೇ, ಮ್ಯಾಕ್ಸ್ ಚಿತ್ರದ ಇನ್ನೊಬ್ಬ ಹೀರೋ ಅಂದರೆ ಅದು ಅಂಜನೀಶ್ ಲೋಕನಾಥ್. ಹೌದು ವೀಕ್ಷಕರೇ, ಅಂಜನೀಶ್ ಲೋಕನಾಥ್ ಸಂಗೀತ ಚೆನ್ನಾಗಿದೆ. ಹಿನ್ನೆಲೆ ಸಂಗೀತವು ಅದ್ಭುತವಾಗಿದೆ. ವಿಜಯ್ ಕಾರ್ತಿಕೇಯ ಒಳ್ಳೆ ಚಿತ್ರಕಥೆ ಮಾಡಿದ್ದಾರೆ. ಒಟ್ಟಾರೆ ಮ್ಯಾಕ್ಸ್ ನೋಡಬೇಕಾದ ಚಿತ್ರವೇ ಆಗಿದೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಮ್ಯಾಕ್ಸ್ ಚಿತ್ರದ ಎರಡನೇ ದಿನದ ಕಲೆಕ್ಷನ್ ರಿಪೋರ್ಟ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.